ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿರೀಕ್ಷೆಯಿಂದ ಆಗಿದೆ ದೇವರ ವಾಕ್ಯವನ್ನು ನಾವು ಆಲಿಸುವುದು. ಪ್ರತಿನಿತ್ಯ ವಾಕ್ಯ ಆಲಿಸುವಾಗ ದೇವರನ್ನ ಆಗಿದೆ ನಾವು ತಿಳಿಯುವುದು. ಒಂದು ದಿನ ವಾಕ್ಯ ಆಲಿಸದೇ ಇದ್ದರೆ ಏನೋ ಒಂದು ನಷ್ಟದ ರೀತಿ ಭಾಸವಾಗುತ್ತದೆ. ವಾಕ್ಯ ಆಲಿಸುವಾಗ ಆಗಿದೆ ಮುಂದೆ ಸಾಗಲು ಇರುವ ಶಕ್ತಿ ನಮಗೆ ಲಭಿಸುವುದು. ಅನುಗ್ರಹವನ್ನು ಬಡಿಸಲು ದೇವರೇ ಆರಿಸಿದ ಪಾತ್ರೆಯಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ. ಹಲ್ಲೆಲೂಯಾ, ಆಮೇನ್. ದೇವರ ವಾಕ್ಯದಲ್ಲಿ ದೇವರು ಅನುಗ್ರಹದ ಮಳೆಯನ್ನು ನಮ್ಮ ಮೇಲೆ ಸುರಿಸುತ್ತಾರೆ. ಸೌಖ್ಯದ ಮಳೆ, ಬಿಡುಗಡೆಯ ಮಳೆ, ಅನುಗ್ರಹದ ಮಳೆ ದೇವರು ನಮ್ಮ ಮೇಲೆ ಸುರಿಸುತ್ತಾರೆ. ಆಮೇನ್. ಅದು ದೇವರ ಕಾರ್ಯವಾಗಿದೆ. ಪ್ರಾರ್ಥನೆಯಿಂದ ಇಂದಿನ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸೋಣ. 1 ಸಾಮುವೇಲ್ 16ನೇ ಅಧ್ಯಾಯ 6ರಿಂದ 8ರವರೆಗೆ ವಾಕ್ಯಗಳು. ಸಾಮುವೇಲನು ಒಂದು ಪ್ರವಾದಿ. ದೇವರು ಒಂದು ವ್ಯಕ್ತಿಯನ್ನು ಅಭಿಷೇಕಿಸಲು ಸಾಮುವೇಲ್ ಪ್ರವಾದಿಯನ್ನು ಕಳಿಸುತ್ತಾರೆ. ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಸಾಮುವೇಲನು ಎಲಿಯಾಬನನ್ನು ನೋಡಿ ತನ್ನಷ್ಟಕ್ಕೆ ನಿಶ್ಚಯವಾಗಿ ಸರ್ವೇಶ್ವರ ಅಭಿಷೇಕಕ್ಕೆ ಆರಿಸಿಕೊಂಡವನು ನನ್ನ ಮುಂದೆಯೇ ಇದ್ದಾನೆ ಎಂದುಕೊಂಡನು. ಆದರೆ ಸರ್ವೇಶ್ವರ ಸ್ವಾಮಿ ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸರ್ವೇಶ್ವರ ಮನುಷ್ಯರಂತೆ ಬಹಿರಂಗದ ತೋರಿಕೆಯನ್ನು ನೋಡುವುದಿಲ್ಲ, ಅಂತರಂಗವನ್ನೇ ವೀಕ್ಷಿಸುತ್ತಾನೆ ಎಂದರು. ಪ್ರಿಯರೇ, ಸಾಮುವೇಲನು ಒಬ್ಬ ಪ್ರವಾದಿ. ಅವನು ಯೋಚಿಸಿದ ಹಾಗೆ, ಅವನ ಮನಸ್ಸಿನ ಪ್ರಕಾರ, ಅವನ ಕಣ್ಣಿನ ಇಷ್ಟದ ಪ್ರಕಾರ ತೀರ್ಮಾನ ತೆಗೆಯುವ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ದೇವರು ಮಧ್ಯಸ್ಥಿಕೆ ವಹಿಸಿದ್ದರು. ಸಾಮುವೇಲ್ ಪ್ರವಾದಿ ದೇವರ ಅಭಿಷೇಕ ಲಭಿಸಿದ ಪ್ರವಾದಿಯಾಗಿದ್ದರು. ದೇವರ ವಾಕ್ಯ, ಪ್ರಾರ್ಥನೆ ಇರುವ ಒಬ್ಬ ವ್ಯಕ್ತಿ ತಪ್ಪಾದ ತೀರ್ಮಾನ ತೆಗೆದುಕೊಳ್ಳುವಾಗ ದೇವರು ಸರಿಯಾದ ಸಮಯದಲ್ಲಿ ಅರಿವನ್ನು ಮೂಡಿಸಿದರು. ಹಲ್ಲೆಲೂಯಾ. ಸಾಮುವೇಲನು ದೇವರ ಇಷ್ಟದ ಪ್ರಕಾರ ತೀರ್ಮಾನ ತೆಗೆದುಕೊಂಡಿದ್ದರಿಂದ, ಕಾರ್ಯ ಮಾಡಿದ್ದರಿಂದ, ಅದಕ್ಕಾಗಿ ಆಗಿದೆ ದಾವೀದನನ್ನು ಅಭಿಷೇಕಿಸಲು ಇರುವ ಅದ್ಭುತ ಕಾರ್ಯ ಅವರ ಕೈಯಲ್ಲಿ ಮಾಡಿಸಿದ್ದು. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಕಣ್ಣಿಗೆ ಇಷ್ಟವಾದದ್ದು ನೋಡಿದ ತಕ್ಷಣ ನಾವು ತೀರ್ಮಾನ ತೆಗೆದುಕೊಳ್ಳಬಾರದು. ಅದು ದೇವರ ಇಷ್ಟವಾಗಿದೆಯಾ ಎಂದು ಪ್ರಾರ್ಥನೆಯಲ್ಲಿ ನಾವು ಯೋಚಿಸಬೇಕು, ನಾವು ಪ್ರಾರ್ಥಿಸಬೇಕು. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ನಮ್ಮ ಜೀವನದಲ್ಲಿ ಉಂಟಾಗಬಾರದು ಎಂದು ಪ್ರಾರ್ಥಿಸಬೇಕು. ದೇವರಿಗೆ ಇಷ್ಟವಿಲ್ಲದಿದ್ದು ನಾವು ಇಷ್ಟಪಡುವಾಗ ಅದು ನಮಗೆ ಕಹಿಯಾಗಿ, ನೋವಾಗಿ, ಅದು ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ದೇವರಿಗೆ ಇಷ್ಟವಿರುವುದು ಮಾತ್ರ ನಮಗೆ ಇಷ್ಟವಾಗುವ ರೀತಿ ಕೃಪೆ ನೀಡಿರಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ಕೆಲವೊಮ್ಮೆ ಅನಿಸುತ್ತದೆ ಇದು ಒಳ್ಳೆಯದು ಎಂದು, ಆದರೆ ಸ್ವಲ್ಪ ಕಾಲದ ನಂತರ ನಮಗೆ ಅದು ಅರ್ಥವಾಗುತ್ತದೆ. ನಮಗೆ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ಪ್ರಭುವೇ, ನಾವು ತಪ್ಪಾದ ತೀರ್ಮಾನ ತೆಗೆದುಕೊಳ್ಳುವಾಗ ನಮ್ಮ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಬನ್ನಿರಿ, ನಮ್ಮನ್ನು ಸಲಗಿರಿ, ನಮ್ಮನ್ನು ನಡೆಸಿರಿ, ನಿಮ್ಮ ಇಷ್ಟದಂತೆ ನಮ್ಮನ್ನು ನಡೆಸರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಶ್ರೇಷ್ಠವಾದದ್ದು ನಮ್ಮ ಜೀವನದಲ್ಲಿ ಬರುವುದು. ಹಲ್ಲೆಲೂಯಾ, ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.